ಮಿತ್ರರೇ ನಮಸ್ಕಾರ. ಬೆಲೆ ಏರಿಕೆ, ಕೋವಿಡ್ ಕಾರ್ಮೋಡದ ನಡುವೆಯೇ ಪ್ರತಿಷ್ಠಿತ ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆ ಘೋಷಣೆಯಾಗಿದೆ. ಮಾರ್ಚ್ 27ರಿಂದ ಏಪ್ರಿಲ್ 29ರವರೆಗೆ ಪಶ್ಚಿಮ ಬಂಗಾಳ, ಅಸ್ಸಾಂ, ತಮಿಳುನಾಡು, ಕೇರಳ ಹಾಗೂ ಪುದುಚೇರಿಗಳಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಮೇ 2ರಂದು ಅಂತಿಮ ಫಲಿತಾಂಶವು ಹೊರಬೀಳಲಿದೆ. ಬಿಹಾರ ಚುನಾವಣೆ ಬಳಿಕ ಬರ್ತಿರುವ ಈ ಪಂಚರಾಜ್ಯ ಚುನಾವಣೆ ಆಡಳಿತ ಹಾಗೂ ಪ್ರತಿಪಕ್ಷಗಳ ಪಾಲಿಗೆ ತೀರಾ ಸವಾಲಿನದ್ದಾಗಿದೆ. ಅದರಲ್ಲೂ ಕೇಂದ್ರದಲ್ಲಿ ಆಡಳಿತಾರೂಢ ಬಿಜೆಪಿಗೆ 5 ರಾಜ್ಯಗಳ ವಿಧಾನಸಭಾ ಚುನಾವಣೆ ಪ್ರತಿಷ್ಠೆಯ ಕಣ ಎಂದೇ ವ್ಯಾಖ್ಯಾನಿಸಲಾಗ್ತಿದೆ. ಈಗಾಗಲೇ ಇಂಧನ ದರ ಏರಿಕೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಹಿನ್ನೆಲೆ ವಿಪಕ್ಷಗಳು ಮೋದಿ ಸರ್ಕಾರದ ವಿರುದ್ಧ ದಿನ ಬೆಳಗಾದ್ರೆ ಟೀಕಾ ಪ್ರಹಾರವನ್ನೇ ಮಾಡ್ತಿವೆ. ವಿಪಕ್ಷಗಳ ಎಲ್ಲ ಟೀಕೆ ಟಿಪ್ಪಣಿಗಳಿಗೆ ಪಂಚರಾಜ್ಯದ ಫಲಿತಾಂಶದ ಮೂಲಕ ಉತ್ತರಿಸಲು ಬಿಜೆಪಿ ಸರ್ವಸನ್ನದ್ಧತೆ ಮಾಡಿಕೊಳ್ತಿದೆ. ಇದೇ ಕಾರಣಕ್ಕೆ ಚುನಾವಣೆ ಸಿದ್ಧತೆಯಲ್ಲಿ ಬಿಜೆಪಿ ಇತರೆ ರಾಜಕೀಯ ಪಕ್ಷಕ್ಕಿಂತ ದುಪ್ಪಟ್ಟು ವೇಗದಲ್ಲಿ ಸಾಗ್ತಿದೆ. ಅಸ್ಸಾಂನಲ್ಲಿ ಸರ್ಕಾರ ಉಳಿಸಿಕೊಳ್ಳುವ ಹೊಣೆಗಾರಿಕೆ ಬಿಜೆಪಿ ಹೆಗಲಮೇರಿದೆ. ಪಶ್ಚಿಮ ಬಂಗಾಳದಲ್ಲಿ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಸರ್ಕಾರ ರಚಿಸುವ ತವಕದಲ್ಲಿ ಕಮಲ ಪಾಳೆಯವಿದೆ. ಇತ್ತ ದಕ್ಷಿಣದ ತಮಿಳುನಾಡಿನಲ್ಲಿ ಎಐಡಿಎಂಕೆ ಮೈತ್ರಿಕೂಟ ಸರ್ಕಾರ ಉಳಿಸಿಕೊಳ್ಳುವ ಲೆಕ್ಕಾಚಾರದಲ್ಲಿದೆ. ಇನ್ನೊಂದೆಡೆ ಕೇಂದ್ರಾಡಳಿತ ಪ್ರದೇಶ ಪುದುಚೇರಿಯಲ್ಲಿ ಕಮಲ ಅರಳಿಸುವ ಯೋಜನೆ ಸಿದ್ಧವಾಗಿದೆ. ಇದೆಲ್ಲದರ ಜೊತೆಗೆ ಕಮ್ಯುನಿಸ್ಟರ ಭದ್ರಕೋಟೆ ಕೇರಳದಲ್ಲಿ ಕಮಾಲ್ ಮಾಡೋಕೆ ಬಿಜೆಪಿ ಪಣ ತೊಟ್ಟಿದೆ. ಹೀಗಾಗಿ ಈ 5 ರಾಜ್ಯಗಳಲ್ಲೂ ಚುನಾವಣೆ ಗೆಲ್ಲೋ ಹುರಿಯಾಳನ್ನ ಸಿದ್ಧಗೊಳಿಸುವುದರ ಜೊತೆಗೆ ಗೆಲುವಿನ ದಡ ಸೇರಲು ಅಮಿತ್ ಶಾ ಅಂಡ್ ಟೀಮ್ ಕಮಲ ಕಲಿಗಳ ದೊಡ್ಡದೊಂದು ಸೇನೆಯನ್ನೇ ನಿರ್ಮಿಸಿದೆ. ಬಿಜೆಪಿಯ ಈ ಚುನಾವಣಾ ತಯಾರಿ ವಿಪಕ್ಷಗಳನ್ನ ನಿದ್ದೆಗೆಡುವಂತೆ ಮಾಡಿದೆ. ಈ ಬಗ್ಗೆ ಈ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿ ನೀಡುವ ಪ್ರಯತ್ನ ಮಾಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ. ಮಿತ್ರರೇ, ಪಂಚರಾಜ್ಯಗಳ ಚುನಾವಣೆ ಪೈಕಿ ಅತ್ಯಂತ ಕಾವೇರಿದ ಹಾಗೂ ಇಡೀ ದೇಶ ಕಾತರದ ಕಣ್ಣಿನಿಂದ ಕಾಯ್ತಿರುವ ಚುನಾವಣೆ ಅಂದರೆ ಅದು ಪಶ್ಚಿಮ ಬಂಗಾಳ ಎಲೆಕ್ಷನ್. ಕಳೆದ 10 ವರ್ಷಗಳಿಂದ ಬಂಗಾಳದ ಅನಭಿಷಕ್ತ ರಾಣಿಯಾಗಿ ಅಧಿಕಾರ ಚಲಾಯಿಸುತ್ತಿರುವ ಮಮತಾ ಬ್ಯಾನರ್ಜಿಗೆ ಈ ಬಾರಿ ಸೋಲಿನ ರುಚಿ ತೋರಿಸಲು ಬಿಜೆಪಿ ಸಾಕಷ್ಟು ತಯಾರಿ ಮಾಡಿಕೊಂಡಿದೆ. ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾಮಾವಶೇಷ ಅವಸ್ಥೆಯಲ್ಲಿದ್ದ ಕಮಲ ಪಕ್ಷ ಈ ಬಾರಿ ಅಧಿಕಾರದ ಕನಸು ಕಾಣುವಷ್ಟರ ಮಟ್ಟಿಗೆ ಬಂಗಾಳದಲ್ಲಿ ಬೆಳೆದು ನಿಂತಿದೆ. ಪಶ್ಚಿಮ ಬಂಗಾಳದಲ್ಲಿ ಒಟ್ಟು 8 ಹಂತದಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತಿದ್ದು, ಮಾರ್ಚ್ 27ಕ್ಕೆ ಮೊದಲ ಹಂತ ಆರಂಭವಾಗಿ ಏಪ್ರಿಲ್ 29ಕ್ಕೆ ಕೊನೆಯ ಹಂತ ಮುಕ್ತಾಯವಾಗಲಿದೆ. ಈ ಬಾರಿ ಶತಾಯಗತಾಯ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬರಲೇಬೇಕು ಎಂದು ಪಣ ತೊಟ್ಟಿರುವ ಬಿಜೆಪಿ ರಾಷ್ಟ್ರ ನಾಯಕರ ದಂಡನ್ನೇ ಪ್ರಚಾರ ಕಣಕ್ಕೆ ಕಳುಹಿಸಿದೆ. ಪ್ರಧಾನಿ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಸೇರಿದಂತೆ ಪಕ್ಷದ ಎಲ್ಲ ಪ್ರಮುಖ ಗಣ್ಯರು ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆ ಪ್ರಚಾರದ ಜವಾಬ್ದಾರಿ ಹೊತ್ತಿದ್ದಾರೆ. ಈಗಾಗಲೇ ಆಡಳಿತಾರೂಢ ಟಿಎಂಸಿಯಿಂದ ಹಲವು ನಾಯಕರನ್ನ ಸೆಳೆದು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಗೆ ಶಾಕ್ ನೀಡಿರುವ ಬಿಜೆಪಿ ಮೇ 2ರ ಫಲಿತಾಂಶದ ಮೂಲಕ ಮಮತಾ ದೀದಿಗೆ ಶಾಕ್ ಮೇಲೆ ಶಾಕ್ ನೀಡೋಕೆ ಸಜ್ಜಾಗಿದೆ. ಆದರೆ ಸದ್ಯ ಬಂಗಾಳ ಬಿಜೆಪಿಗೆ ಅಷ್ಟು ಸುಲಭದ ತುತ್ತಲ್ಲ ಅನ್ನೋದು ಅಷ್ಟೇ ಸತ್ಯ. ಕಾರಣ 294 ವಿಧಾನಸಭಾ ಕ್ಷೇತ್ರವನ್ನು ಹೊಂದಿರುವ ಬಂಗಾಳದಲ್ಲಿ ಈ ಹಿಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ 211 ಕ್ಷೇತ್ರ ಗೆದ್ದಿತ್ತು. ಎಡರಂಗ 76 ಕ್ಷೇತ್ರ ಗೆದ್ದು ವಿಪಕ್ಷದಲ್ಲಿತ್ತು. ಹಿಂದಿನ ಚುನಾವಣೆಯಲ್ಲಿ ಬಿಜೆಪಿ ಸಾಧನೆ ಕೇವಲ 3 ಕ್ಷೇತ್ರ ಮಾತ್ರ. ಹೀಗಾಗಿ ಈ ಬಾರಿ ಶೂನ್ಯದಿಂದ ಶಿಖರಕ್ಕೇರುವ ತವಕದಲ್ಲಿ ಬಿಜೆಪಿ ಇದೆ. ಆದರೆ ಮಮತಾ ಬ್ಯಾನರ್ಜಿ ವಿರುದ್ಧ ಅದು ಅಷ್ಟು ಸುಲಭದ ಕೆಲಸವಲ್ಲ. ಆದರೂ ದೀದಿ 10 ವರ್ಷದಿಂದ ಆಡಳಿತದಲ್ಲಿರುವ ಕಾರಣ ಆಂಟಿ ಇನ್ಕಂಟೆನ್ಸಿ ಫ್ಯಾಕ್ಟರ್ ಬಿಜೆಪಿಗೆ ವರ್ಕ್ ಆಗೋದ್ರ ಜೊತೆಗೆ ಎಡರಂಗ ನಾಮಾವಶೇಷವಾಗಿರುವುದು ಬಿಜೆಪಿಗೆ ವರದಾನವಾಗುವ ಸಾಧ್ಯತೆ ಇದೆ. ಅಟ್ ಎನಿ ಕಾಸ್ಟ್ ಈ ಬಾರಿಯ ಚುನಾವಣೆಯಲ್ಲಿ 200 ಕ್ಷೇತ್ರ ಗೆದ್ದೇ ತೀರ್ತೀವಿ ಅಂತ ಅಮಿತ್ ಶಾ ಈಗಾಗಲೇ ಘೋಷಣೆ ಮಾಡಿರೋದು ಬಿಜೆಪಿಯ ಗೆಲುವಿನ ಆತ್ಮವಿಶ್ವಾಸಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಆದರೆ ಇದು ಕಾನ್ಫಿಡೆನ್ಸೋ ಅಥವಾ ಓವರ್ ಕಾನ್ಫಿಡೆನ್ಸೋ ಅನ್ನೋದು ಮೇ 2ರ ಫಲಿತಾಂಶ ನಿರ್ಧರಿಸಲಿದೆ. ಇದಿಷ್ಟು ಬಂಗಾಳದ ವಿಚಾರವಾದರೆ, ಇನ್ನು ಗಡಿ ರಾಜ್ಯ ಅಸ್ಸಾಂನಲ್ಲೂ ಚುನಾವಣಾ ಕಾವು ರಂಗೇರಿದೆ. ಅಸ್ಸಾಂನಲ್ಲಿ ಒಟ್ಟು 3 ಹಂತದಲ್ಲಿ ಚುನಾವಣೆ ನಡೆಯುತ್ತಿದೆ. ಮಾರ್ಚ್ 27ಕ್ಕೆ ಮೊದಲ ಹಂತ ಆರಂಭವಾಗಿ ಏಪ್ರಿಲ್ 6ರಂದು 3ನೇ ಹಂತ ಮುಕ್ತಾಯವಾಗಲಿದೆ. ಸದ್ಯ ಅಸ್ಸಾಂನಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ. ಈಗ ಮತ್ತೊಮ್ಮೆ ಗೆದ್ದು ಅಧಿಕಾರದಲ್ಲಿ ಮುಂದುವರಿಯುವ ಇರಾದೆಯೊಂದಿಗೆ ಬಿಜೆಪಿ ಭರ್ಜರಿ ಪ್ರಚಾರ ಆರಂಭಿಸಿದೆ. ಅಸ್ಸಾಂನಲ್ಲಿ ಮುಖ್ಯಮಂತ್ರಿ ಸರ್ಬಾನಂದ ಸೋನೋವಾಲ್ ಜನಪ್ರಿಯತೆ ಜೊತೆಗೆ ಬಿಜೆಪಿಯ ರಾಷ್ಟ್ರ ನಾಯಕರ ಭರ್ಜರಿ ಪ್ರಚಾರ ಬಿಜೆಪಿಯನ್ನ ಮತ್ತೆ ಅಧಿಕಾರಕ್ಕೆ ತಂದರೂ ಅಚ್ಚರಿಯಿಲ್ಲ ಎನ್ನುತ್ತಿದೆ ಗ್ರೌಂಡ್ ರಿಪೋರ್ಟ್. ಇನ್ನು ದಕ್ಷಿಣದ ದೊಡ್ಡ ರಾಜ್ಯಗಳ ಪೈಕಿ ಒಂದಾದ ತಮಿಳುನಾಡಿನಲ್ಲೂ ಈ ಬಾರಿ ಚುನಾವಣೆ ಸಾಕಷ್ಟು ವಿಶೇಷತೆ ಪಡೆದುಕೊಂಡಿದೆ. ದಶಕಗಳಿಂದ ತಮಿಳುನಾಡಿನ ರಾಜಕೀಯದ ಕೇಂದ್ರ ಬಿಂದುವಾಗಿದ್ದ ಎಐಡಿಎಂಕೆ ಅಧಿನಾಯಕಿ ಜಯಲಲಿತಾ ಹಾಗೂ ಡಿಎಂಕೆ ಸುಪ್ರೀಂ ಕರುಣಾನಿಧಿ ಅನುಪಸ್ಥಿತಿಯಲ್ಲಿ ಈ ಬಾರಿಯ ಚುನಾವಣೆ ನಡೆಯುತ್ತಿದೆ.
ಇಲ್ಲೂ ಸಹ ಸಾಕಷ್ಟು ಸ್ಟ್ರಾಟಜಿ ಮಾಡಿಕೊಂಡಿರುವ ಬಿಜೆಪಿ ಪರಿಸ್ಥಿತಿಯ ಲಾಭ ಪಡೆದು ಎಐಡಿಎಂಕೆ ಮೈತ್ರಿಕೂಟವೇ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕೆಂಬ ಲೆಕ್ಕಾಚಾರದಲ್ಲಿದೆ. ಆದರೆ ದ್ರಾವಿಡ ಪಕ್ಷಗಳ ಭದ್ರಕೋಟೆಯಾಗಿರುವ ತಮಿಳುನಾಡಿನಲ್ಲಿ ಕಮಲ ಅರಳಿಸುವುದು ಅಷ್ಟು ಸುಲಭದ ಕೆಲಸವಲ್ಲ. ಆದರೆ ಮಿತ್ರ ಪಕ್ಷ ಎಐಡಿಎಂಕೆ ಜೊತೆ ಚುನಾವಣಾ ರೇಸ್ನಲ್ಲಿ ಓಡುತ್ತಿರುವ ಬಿಜೆಪಿ ಈ ಬಾರಿ ಮೈತ್ರಿಕೂಟದ ಸರ್ಕಾರದಲ್ಲಿ ಪಾಲುದಾರ ಪಕ್ಷವಾಗಬೇಕೆಂಬ ಲೆಕ್ಕಾಚಾರ ಹಾಕಿ ಚುನಾವಣಾ ಕಣಕ್ಕೆ ಧುಮುಕಿದೆ. ಜಯಲಲಿತಾ ನಿಧನದ ಬಳಿಕ ಎಐಡಿಎಂಕೆ ಪಕ್ಷದೊಂದಿಗೆ ಭದ್ರ ಮೈತ್ರಿ ಮಾಡಿಕೊಂಡಿರುವ ಬಿಜೆಪಿ ಸದ್ಯ ಸರ್ಕಾರದ ಪಾಲುದಾರ ಪಕ್ಷವಲ್ಲ. ಆದರೆ ಚುನಾವಣೆ ಬಳಿಕ ಅಸ್ತಿತ್ವಕ್ಕೆ ಬರೋ ಸರ್ಕಾರದಲ್ಲಿ ನನ್ನ ಪಾತ್ರ ಇರಬೇಕೆಂಬುದು ಬಿಜೆಪಿಯ ಬಯಕೆ. ಸದ್ಯ ಎಐಡಿಎಂಕೆ ಪಕ್ಷದ ಮೇಲೆ ಬಿಜೆಪಿಯ ಹಿಡಿತ ಬಿಗುವಾಗಿದೆ. ಆದರೆ ತಮಿಳುನಾಡಿನಲ್ಲಿ ಎಐಡಿಎಂಕೆ ವಿರೋಧಿ ಅಲೆ ಜೋರಾಗಿ ಬೀಸ್ತಿದೆ ಅನ್ನೋದು ರಾಜಕೀಯ ಪಂಡಿತರ ಲೆಕ್ಕಾಚಾರವಾಗಿದೆ. ಎಐಡಿಎಂಕೆ ಬಿಜೆಪಿ ಮೈತ್ರಿಕೂಟವನ್ನು ಸೋಲಿಸಲು ಕಾಂಗ್ರೆಸ್ ಹಾಗೂ ಡಿಎಂಕೆ ಶತಪ್ರಯತ್ನ ನಡೆಸುತ್ತಿದ್ದು, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಈಗಾಗಲೇ ತಮಿಳುನಾಡಿನಲ್ಲಿ ಮೇಲಿಂದ ಮೇಲೆ ಪ್ರಚಾರ ನಡೆಸುತ್ತಿದ್ದಾರೆ. ಆದರೆ ತಮಿಳುನಾಡು ರಾಜಕೀಯದಲ್ಲಿ ಹೀಗೆ ಆಗುತ್ತೆ ಅನ್ನೋದು ಈಗಲೇ ಪ್ರೆಡಿಕ್ಟ್ ಮಾಡೋದು ಕೊಂಚ ಕಷ್ಟದಾಯಕವಾಗಿದೆ. ಇನ್ನು ದೇವರನಾಡು ಕೇರಳದಲ್ಲೂ ವಿಧಾನಸಭಾ ಚುನಾವಣೆ ಈ ಬಾರಿ ಭಾರೀ ಮಹತ್ವ ಪಡೆದುಕೊಂಡಿದೆ. ಕಳೆದ ಚುನಾವಣೆಯಲ್ಲಿ ಒಂದೇ ಒಂದು ವಿಧಾನಸಭಾ ಕ್ಷೇತ್ರ ಗೆದ್ದಿರುವ ಬಿಜೆಪಿ ಈ ಬಾರಿ ಅಧಿಕಾರ ಹಿಡಿಯಲಾಗದಿದ್ರೂ ದೊಡ್ಡ ಪಕ್ಷವಾಗಬೇಕು, ಕೇರಳದಲ್ಲೂ ನೆಲೆ ಕಾಣಬೇಕು ಎಂದು ಹವಣಿಸುತ್ತಿದೆ. ಕಮ್ಯುನಿಸ್ಟರ ಭದ್ರಕೋಟೆಯಾಗಿರುವ ಕೇರಳದಲ್ಲಿ ಪಕ್ಷವನ್ನ ಹಂತ ಹಂತವಾಗಿ ಸಂಘಟಿಸುತ್ತಿರುವ ಬಿಜೆಪಿ ಪ್ರಮುಖವಾಗಿ ಹಿಂದೂ ಮತಗಳನ್ನು ಕ್ರೋಢೀಕರಿಸುವಲ್ಲಿ ತಲ್ಲೀನವಾಗಿದೆ. ಕೇರಳ ರಾಜ್ಯದಲ್ಲಿ ಏಪ್ರಿಲ್ 6ರಂದು ಒಂದೇ ಹಂತದಲ್ಲಿ ಮತದಾನ ನಡೆಯುತ್ತಿದ್ದು, ಈಗಾಗಲೇ ಬಿಜೆಪಿ ಭರ್ಜರಿ ಪ್ರಚಾರ ಆರಂಭಿಸಿದೆ. ಮೇಲಿಂದ ಮೇಲೆ ರ್ಯಾಲಿ ನಡೆಯುತ್ತಿದ್ದು, ಎಡರಂಗ ಹಾಗೂ ಕಾಂಗ್ರೆಸ್ಗೆ ಭರ್ಜರಿ ಫೈಟ್ ನೀಡುತ್ತಿದೆ. ಇನ್ನು ಕೇಂದ್ರಾಡಳಿತ ಪ್ರದೇಶ ಪುದುಚೇರಿಯಲ್ಲಿ ಈಗಾಗಲೇ ಅಸ್ತಿತ್ವದಲ್ಲಿದ್ದ ಕಾಂಗ್ರೆಸ್ ಸರ್ಕಾರ ನಾಟಕೀಯ ಬೆಳವಣಿಗೆಯಲ್ಲಿ ಪತನಗೊಂಡಿದೆ. ಸರ್ಕಾರ ಉರುಳುತ್ತಿದ್ದಂತೆ ಪ್ರಮುಖ ಕಾಂಗ್ರೆಸ್ ನಾಯಕರು ಬಿಜೆಪಿಯತ್ತ ಮುಖ ಮಾಡಿದ್ದಾರೆ. ಇದು ಸಹ ಸಹಜವಾಗಿ ಬಿಜೆಪಿ ಪಾಳೆಯದಲ್ಲಿ ಹುಮ್ಮಸ್ಸು ತರಿಸಿದೆ. ಪುದುಚೇರಿಯಲ್ಲಿ ಪ್ರಧಾನಿ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಸೇರಿದಂತೆ ಬಿಜೆಪಿಯ ಎಲ್ಲ ಪ್ರಮುಖ ನಾಯಕರು ಭರ್ಜರಿ ಪ್ರಚಾರ ನಡೆಸಿದ್ದು, ಪುದುಚೇರಿಯಲ್ಲಿ ಕಮಲ ಅರಳಿಸಲು ದೊಡ್ಡ ಸರ್ಕಸ್ ನಡೀತಿದೆ. ಹೀಗೆ 5 ರಾಜ್ಯಗಳಲ್ಲೂ ಚುನಾವಣೆ ದಿನದಿನಕ್ಕೂ ಕಾವೇರುತ್ತಿದೆ. ಸದ್ಯದ ಟ್ರೆಂಡ್ ನೋಡಿದ್ರೆ ಇತರ ಪಕ್ಷಗಳಿಗಿಂತ ಬಿಜೆಪಿ ಪ್ರಚಾರದ ವಿಷಯದಲ್ಲಿ ತೀರಾ ಮುಂದಿದೆ. ಆದರೆ ಸದ್ಯ ಪೆಟ್ರೋಲ್, ಡೀಸೆಲ್ ಹಾಗೂ ಗ್ಯಾಸ್ ದರ ಏರಿಕೆ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಬೆಲೆ ಏರಿಕೆ ಬಿಜೆಪಿಗೆ ದುಸ್ವಪ್ನವಾಗಿ ಕಾಡ್ತಿದ್ರೆ, ಕಾಂಗ್ರೆಸ್ಗೆ ನಾಯಕತ್ವದ ಕೊರತೆ ಎದ್ದು ಕಾಣ್ತಿದೆ. ಅತ್ತ ಬಂಗಾಳದಲ್ಲಿ ಹಿಂದೂ ಮತ ಕ್ರೋಢೀಕರಣವಾಗಿರುವುದು ಬೀದಿಗೆ ಕರೆಂಟ್ ಶಾಕ್ ಕೊಟ್ಟಂತಾಗಿದೆ. ಹೀಗೆ 5 ರಾಜ್ಯಗಳ ಚುನಾವಣೆ ಬಲು ರೋಚಕವಾಗಿದ್ದು, ಅಂತಿಮವಾಗಿ ಮತದಾರ ಪ್ರಭು ಯಾರತ್ತ ಒಲವು ತೋರ್ತಾನೆ ಅನ್ನೋದು ಮೇ 2ರ ಚುನಾವಣಾ ಫಲಿತಾಂಶದ ಮೂಲಕ ಜಗಜ್ಜಾಹೀರಾಗಲಿದೆ. ಇದಿಷ್ಟು 5 ರಾಜ್ಯಗಳ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ನಡೆಸಿರುವ ತಯಾರಿ ಹಾಗೂ ಚುನಾವಣೆ ಕುರಿತಾಗಿ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.